5 ಬಾಲ್ 9 ರನ್. ತುಷಾರ್ ದೇಶಪಾಂಡೆ, ರಶೀದ್ ಖಾನ್ ಬ್ಯಾಟಿಂಗ್. ಒಂದನೇ ಬಾಲ್ ವೈಡ್. ವೇಷತ್ ಅಂದ್ರ ಮತ್ತೆ ಮ್ಯಾಚ್ ಇತ್ತು ನಾನು. ಚಲೋ ಆಡಿದ್ದಾರೆ ರಶೀದ್ ಖಾನ್ ಮತ್ತು ಇವನು 22 23. 1 ರನ್, 5 ಬಾಲ್ 9 ರನ್ ಬೇಕಾ. 50-50 ಆಗೈತಿ ಈಗ ಮ್ಯಾಚ್. 50-50 ಐತೆ. ವಿಕೆಟ್ ಹೋದ್ರೆ ನಂಬಿಕೆ ಇಲ್ಲ ಈಗ ಅವ್ರಿಗೆ, ಯಾಕಂದ್ರೆ ನನಗೆ ಒಂದೇನ ಒಂದು ಮಿಸ್ ಆಗಿ ಬೋರ್ ಹೋದ್ರು ಬಾಲ್ ಬಂದ್ಬಿಡುದು ಇವ್ರಿಗೆ. ಹೌದಾ, ಸಿಂಗಲ್ ಬರ್ತಂದ. ಸಿಂಗಲ್, ಮತ್ತೊಂದು ಸಿಂಗಲ್. 4-8. 2 ಬೌಂಡ್ರಿ. ರಬಾಡಲ್ಲ ಇದು ಸ್ಟ್ರೈಕ್ ತೆಗ್ದಾನೀಗ. ನನಗೆ ಈಗ ಅನ್ಸತ್ತೆ ಯಾರು ಗೆಲ್ಬಹುದು ಅಂತೇಳಿ. ಇಲ್ಲ ಆಗೋದಿಲ್ಲ, GT ಗೆಲ್ಬೋದು ಅನಿಸ್ತೈತೆ ನನಗೆ. GT ಇವತ್ತೇನು ಸೂಪರ್ ಓವರ್ ನೋಡಕ್ಕೆ ಸಿಗ್ಬೋದು ಎಂಬಲ್ಲ, ನೋಡೋಣ. ಸೂಪರ್ ಓವರ್ ಚಲೋ ಆಗೈತಪ್ಪ. ಒಂದು ಆಗಿಲ್ಲ ಇನ್ನಾದ್ರು. ಒಂದು ಆಗಿಲ್ಲ, ನೋಡೋಣ ಏನಾಗತ್ತೆ ಇವತ್ತು ಮ್ಯಾಚ್. ಮತ್ತೊಂದು ಸಿಂಗಲ್ ಆಯ್ತು. 3-7. ರಶೀದ್ ಖಾನ್ ಒಂದು 6 4 ಬೌಂಡ್ರಿ ಹೊಡಿಬೇಕು ಈಗ ಅವ್ನು ಸ್ಟ್ರೈಕರ್ ಕೊಡ್ಲಾರ್ದು. ಹೌದು, ಅಂದ್ರೆ ಬೌಂಡ್ರಿ ಬಂತಂದ್ರೆ ಅವ್ರಿಗೆ ಚಾನ್ಸಸ್ ಐತಿ ಮತ್ತೆ ಈಗ. ಬೌಂಡ್ರಿ ಬಂದ್ರೆ ಚಾನ್ಸ್ ಬಡಿಬೋದು ಅನಿಸ್ತೈತೆ ನನಗೆ. ಒಂದು ಹಿಟ್ ಒಟ್ಟ. ವಿಕೆಟ್ ಹೋಯ್ತಂದ್ರೆ 2 ಬಾಲ್ 7 ರನ್ ಬರ್ತೈತಿ. ಅವಾಗ ಕಂಪಲ್ಸರಿ ಮುಗಿತ. ರಶೀದ್ ಖಾನ್ ನೋಡಿದ್ರೆ ಮುಗಿತು. ಯಾವ ಬ್ಯಾಟ್ಸ್ಮನ್ 6 ತನಕ ಬಿಡಂಗಿಲ್ಲ. ಡಾಟ್ ಬಾಲ್ ನೋಡಿ ಏನ್ ಮಾಡ್ತೀನ, ಒಂದು ಕಂಪಲ್ಸರಿ ಒಂದು 6 ಬೇಕಾ ಈಗ. 2-7 ಹೋಯ್ತು ಈಗ. 2 ಬಾಲ್ 6 ಬೇಕು ನೋಡಿ ಈಗ. ಅದ ತೆಲಾಗಿಡ್ಬೇಕು. ಒಂದು 6 ಹೋಗ್ಬೇಕು, ನೆಕ್ಸ್ಟ್ ಬಾಲ್ ಡಾಟ್ ಆಗಬೇಕು. ಸೂಪರ್ ಓವರ್. ಯಾರ್ಕರ್ ಗ್ಯಾತನವ, ಯಾಕಂದ್ರೆ ಅದು ವಿಕೆಟ್ ಹೋತ. ಗೊತ್ತಾ ರಶೀದ್ ಖಾನ್ ಔಟ್. ನಡಿ ಮತ್ತೇನು ಉಳಿತೀನ. ಇಲ್ಲ ಮುಗಿತು ಮ್ಯಾಚ್. 1 ಬಾಲ್ 7 ರನ್ ಬೇಕು. ಸೂಪರ್ ಓವರ್ ಆತಂದ್ರೆ 6 ಬರೋದಂದ್ರೆ 6 ಇನ್ನೊಂದು 6 ಬಡ್ತಿದ್ರು ರಶೀದ್ ಖಾನ್. ಫುಲ್ ಬೌಂಡ್ರಿ ಮಾಡಿದ್ರೆ ಕ್ಯಾಚ್ ಹಿಡ್ದಾರ. ಜೋಪ್ರಾ ಹರ್ಷರ ಕ್ಯಾಚ್ ಮಾಡಿರೋದು. ಅವ್ರಿಗೆ ಕಾಯಿಗೆ ಬರಿಸಿ ಗೆಲ್ತಾರ. ಹೌದು. ಇಲ್ಲ GT ಮತ್ತೆ ಹಂಗೆ ನೋಡಿದ್ರೆ ಶುಭ್ಮನ್ ಗಿಲ್ಲಿಲ್ಲ, ಇಲ್ಲಿ ಮಟ್ಟ ತಂದಿದ್ದು ದೊಡ್ಡದ ಮತ್ತೆ ಅವರು. ಅದನ್ನ ಹೇಳ್ತೀನಿ, ಬ್ಯಾಟ್ಸ್ಮನ್ಗಳು ಇಲ್ಲ ಅವ್ರ ಕಡೆ ಈಗ. ಇವತ್ತು ನೋಡ್ರಿ ಹಂಗೆ ನೋಡಿದ್ರೆ ಸೈನ್ಸ್ ತೋರಿಸಿದ ಚಲೋ ಆಡಿದ. ಶುಭ್ಮನ್ ಗಿಲ್ಲಿಲ್ಲ. ಹೌದಿಲ್ಲ, ಸಾಯಿ ಸುದರ್ಶನ್ 73 ನೋಡೋದು ಚಲೋ ಆಡಿದೆ ಇವತ್ತು. ಆಮಪ್ಪ ಅಲ್ಲ, ಇವ್ರ ಕಡೆ GT ಇಂದ ಮೊದಲಿಂದ ಅದ ಪ್ರಾಬ್ಲಮ್ ಇತ್ತು. ಓಪನರ್ಸ್ಗಳು ಆಗ್ಲಿಲ್ಲ ಅಂದ್ರೆ ಮುಂದಿನವ್ರು ಯಾರು ಆಡಂಗಿಲ್ಲ. ಅವ್ರಿಗೆ ಓಪನರ್ಸ್ ಮೇಲೆ ಡಿಪೆಂಡ್ ಆಯ್ತದ ಪೂರ್ತಿ ಟೀಮ್. ಅಶೋಕ್ ಶರ್ಮಾ ಬಂದ. ಇದೇ ಒಂದು ಬಾಲಿಂಗ್ ಮುಗಿತ್ನಾಗ 154 ಒಂದೊಂದು ಸ್ಪೀಡ್. ಅಶೋಕ್ ಶರ್ಮಾ ಬಾಲಿಂಗ್ ಚಲೋ ಹೋಗಿತಾನ. 150 ಸ್ಪೀಡ್ ಹೋಗಿತಾನ ಇವತ್ತು. 154 ಹೋದನ. ಅದ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ 150 ಹೋಗಿದ್ದಾನ. ಹೌದು. ಬರೋ ಚಾನ್ಸಸ್ ಐತೆ ಇಂಡಿಯಾಗೆ ಸೆಲೆಕ್ಟ್ ಆಗಿ. ನೀಡ್ 2 ವಿಕೆಟ್ಸ್ ಟು ಹಾಕ್ 1 6. ಯಾರು ಹೋಗಿತಾನೆ ತುಷಾರ್. ಡಾಟ್ ಆಯ್ತ. 6 ಗೆದ್ರ. ಸೊ ಗೈಸ್, RR ಗೆದ್ಬಿಡ್ತೀವತ್ತ. ಕಡಿಕೆ ಬಂದು ಗೆದ್ರು. ರಬಾಡ ಮತ್ತು ರಶೀದ್ ಖಾನ್ ಒಳ್ಳೆ ಎಫರ್ಟ್ ಹಾಕಿದ್ರು ಮ್ಯಾಚ್ ಗೆಲ್ಸಕ. ಬಟ್ ಒಟ್ಟು ಅಷ್ಟೇ ಉಳಿತ. ತುಷಾರ್ ದೇಶಪಾಂಡೆ ಚಲೋ ಹೋಗೋದು ಬಾಲಿಂಗ್, ಮಸ್ತ್ ಹೋಗೋದು. ಜಸ್ಟ್ ಮಿಸ್. ತುಷಾರ್ ದೇಶಪಾಂಡೆ ಚಲೋ ಹೋಗುತ್ತೆ, ಜಸ್ಟ್ ಮಿಸ್. ಹಿಂಗಾದ ತಿಳ್ಕೊ ಫುಲ್ ಇಂಟ್ರೆಸ್ಟ್ ಬರುತ್ತೆ ಮ್ಯಾಚ್ ನೋಡಕ್ಕೆ. ಒನ್ ಸೈಡೆಡ್ ಆಗ್ಬಾರ್ದು. ಮಸ್ತ್ ಆತ್ ಮ್ಯಾಚ್. ಆಲ್ಮೋಸ್ಟ್ ಚೇಂಜ್ ಆಗಿರ್ತದ. 11 ಇರ್ತದ ಆಕ್ಚುಲಿ. 2 ಬೌಂಡ್ರಿ ಮೇಲೆ ಇರ್ತದ. ಮತ್ತೆ 6 ಇದ್ರು 6 ರನ್ ಗೆಲ್ತಾರ ಅಂದ್ರೆ ಮತ್ತೆ ಬಾಲಿಂಗ್ ಚಲೋ ಹೋಗುತ್ತೆ ತುಷಾರ್ ದೇಶಪಾಂಡೆ. ಈಗ 2 ಸೀಸನ್ ಆಯ್ತು ಈಗ ಚಲೋ ಹೋಗೋಣ ಬಾಲಿಂಗ್.
ಇವ್ರಿಗೆ ಸಾಯಿ ಸುದರ್ಶನ್ 73 ಹೊಡೆದಾನಂದ್ರ ಉಳ್ಕಿದವ್ರು ಯಾರು ಅಷ್ಟು ಸರಿಯಾಗಿ ಆಗಿಲ್ಲ. ಉಳ್ಕಿದ್ರೆ ಈ ಕುಮಾರ್ ಬಟ್ಲರ್ ಕುಶಾಗ್ರ ಪೂರಾ ಫಾರ್ಮ್ ಕುಮಾರ್ ಕಳ್ಕೊಂಡ್ಬಿಟ್ಟಾನ. ಕುಶಾಗ್ರದ ಅಲ್ಲ, ಗಿಲ್ ಕುಂಡಿಸಿ ಕುಮಾರ್ ಕುಶಾಗ್ರನ್ನ ಎದಕ್ಕೆ ಕರ್ಸಿದ್ರು? ಇಲ್ಲ ಗಿಲ್ಲಿಗೆ ಇದು ಇಂಜುರಿ ಆಗೈತೆ ಅಕ್ಕ ಹೊರಗೆ ನಾನು. ಹೌದಾ? ಹ್ಞೂ ಬಟ್ಲರ್ ಅಂತೂ ಏನು 14-26 ಚಲೋ ಆಡಿದ, ಬಟ್ ನಿಂತು ಆಡ್ಬೇಕಾಗಿತ್ತು, ಮೊದ್ಲು ಆಡ್ತಿದ್ಲ ಹಂಗೆ. ಯಾರ ಜೋಸ್ ಬಟ್ಲರ್ ಬಟ್ಲರ್ ಮೊದ್ಲಿಗೈತೆ ಫಾರ್ಮ ಇಲ್ಲ ಒಂದೀಗ. ಅದನ್ನ ಆಗದ ಹಿಂಗೆ ಆಗ್ತಾನೆ 20-25 ರನ್ ಹಿಂಗೆ ಹೊಡೆದ. ಈಗ ಇದೇ ಮ್ಯಾಚ್ ಆಡಿದವ, ಲಾಸ್ಟ್ 2 ಮ್ಯಾಚ್ ಅಂತೂ ಆಡಿಯಲ್ಲ ಏನು. ಹೌದು. GT ಕಡೆ ನೋಡ್ಬೇಕಂದ್ರ ಓಪನರ್ಸ್ ಬಿಟ್ರೆ ಯಾರು ಅಷ್ಟ ಕಾನ್ಫಿಡೆಂಟ್ ಆಗಿಲ್ಲ ಆಡಾಕ. ಮತ್ತ ನನಗೆ ಅನ್ಸಿದ ಮಟ್ಟಿಗೆ ಸಾಯಿ ಸುದರ್ಶನ್ ಆಡ್ಯಾನ ಅಂತ ಹೇಳಿ ಅವರು ಇಲ್ಲಿ ಮಟ್ಟ ಬಂದಾರು, ಇಲ್ಲಾಂದ್ರೆ ಆಗ 160 120 ಅಲೌಟ್ ಆಗ್ತಿದ್ರು ಅನ್ಸುತ್ತೆ ನಮ್ಗೆ. ಹೌದು. ನಂಬಿದ್ರೆ ಆಡ್ಯಾನ ಇಲ್ಲಿ ಮಟ್ಟ ಬಂದೈತಿ. ಮತ್ತೆ ಯಾರ ಕಡೆ ನೋಡ್ಬೇಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಅಂತೂ ಚಲೋನ ಐತಿ. ಓಪನಿಂಗ್ ಚಲೋ ಐತಿ. ಅವ್ರದ್ದೇನ್ 200 ಸ್ಟ್ರೈಕ್ ರೇಟ್ಲಿ ಅವ್ರ ಆಟ ಏನ್ ಆಟ ಆಡ್ತಾರ ಅದನ್ನ ಆಡ್ಕೋತಾರ ಬಂದಿರುತ್ತೆ. ಯಶಸ್ವಿ ಜಯಸ್ವಾಲ್ 55 ಹೊಡೆದ್ರ, ವೈಭವ್ ಸೂರ್ಯವಂಶಿ 31, 18 balls, 172 ಸ್ಟ್ರೈಕ್ ರೇಟ್. ಬಟ್ ಧ್ರುವ್ ಜುರೇಲ್ ಚಲೋ ಆಡಿದ. ಹೌದು, ಧ್ರುವ್ ಚಲೋ ಬಾರಿ ಆಡಿದ ಅವನು. 75 runs, 42 balls. ಹೆಟ್ಮೇರ್ಗ ಬ್ಯಾಟಿಂಗ್ ಸಿಕ್ಕಿದ್ದಿಲ್ಲಲ್ಲ? ಇಲ್ಲ ಇವತ್ತ ಫಸ್ಟ್ ಮ್ಯಾಚ್ ಅವ್ನು ಸಿಕ್ಕಿದ್ದ. ಹಾ, ಅದಾಗ ಆಡಿದ್ ಬಿಡ, ಒಂದು ಆಟ ಆಡಿದ 8-18. ಬೌಲಿಂಗ್ ಯಾರು ಎಲ್ಲಾರು ಎಕ್ಸ್ಪೆನ್ಸ್ ಆಗ್ಯಾರ ಅವ್ರ ಕಡೆ, GT ಕಡೆ. ಹೌದು. ಇಲ್ಲಿ ಜೋಫ್ರಾ ಆರ್ಚರ್ ವಿಕೆಟ್ ಲೆಸ್ ಏನು ಇದ್ರು 438 ರನ್. ಅವ್ರದ್ದು ಬೆಸ್ಟ್ ಕೀ ಬೌಲರ್ ಇದ್ರು. ರವಿ ಬಿಷ್ಣೋಯ್ ನೋಡ 441 4 ವಿಕೆಟ್. ಅಟ 10 ರನ್ ಬಿಡ, ಮತ್ತೆ ಸ್ಪಿನ್ನರ್ ಅಂದ್ರೆ 10 ರನ್ ಆಟ ಹೊಡ್ಸ್ಕೊಳ್ಳೋರು ಅವ್ರ ಅರ್ಥ. ಜಡೇಜಾ ವಿಕೆಟ್ ಲೆಸ್, ಸಂದೀಪ್ ಶರ್ಮಾ ವಿಕೆಟ್ ಲೆಸ್. ತುಷಾರ್ ದೇಶಪಾಂಡೆ ಏನೈತಿ ಮ್ಯಾಚ್ ಗೆಲ್ಸಿದ. ಅವನು ಚಲೋ ಬಾಲಿಂಗ್, 24 ರನ್ 1 ವಿಕೆಟ್. ಅವ್ರು ಆಡಿದ್ ನೋಡ್ರೆ ಲಾಸ್ಟ್ 2 ಓವರ್ ಹೆಂಗ್ ಹೊಡೆದ್ರು ಅವ್ರ, ಅದನ್ನ ನೋಡಿದ್ರೆ 6-11 ಅವ್ರಿಗೇನ್ ಬಾಳ ಅಲ್ಲ, ಬಟ್ ಬೌಲಿಂಗ್ ಚಲೋ ಹೋಗೋದ ಮ್ಯಾಚ್ ಗೆಲ್ಸ್ಕೊಡ್ತಾನ. ಕಾನ್ಸ್ಟೇಬಲ್ ನೋಡ್ಬೇಕಾದ್ರೆ RRದವ್ರ 2-2 ಗೆದ್ದ ಫಸ್ಟ್ ಇರ್ಬೋದು. ಈಗ ನೆಟ್ ರನ್ ಜಾಸ್ತಿ ಐತೆ ಅವ್ರದ್ದು. ಫಸ್ಟ್ ಅದಾರ ಅವ್ರ +2 ಐತೆ ಅವ್ರದ್ದು. +2 ಇಲ್ಲ, DC 1.7 ಐತಿ. 4 ಐತಿ ಅವ್ರದ್ದು, 4.0 ಐತಿ ಅವ್ರದ್ದು ನೆಟ್ ರನ್ ರೇಟ್. ಯಾರ್ದು? ಈಗ 2 ಆಗೈತಿ. ಈಗ 2 ಆಗೈತನ? 2 ಆಯ್ತು ಈಗ. 2 ಅಂದ್ರೆ ಫಸ್ಟ್ ಅದ್ರಿ ಪಾಯಿಂಟ್ಸ್ ಟೇಬಲ್ ನಾಗ. ಫಸ್ಟ್ ಅದಾರ. 3 ಟೀಮ್ 2-2 ಗೆದ್ದಾವ, ಪಂಜಾಬ್, DC, RR. ನಾಳೆ ಏನೈತಿ, RCBನೂ ಬರ್ತದೆ. ಬರ್ತದ ನಾಳೆ. ತಿಂಡಿ ಮ್ಯಾಚ್ RCB CSK. ಫಸ್ಟ್ ಧೋನಿ ಒಂದು ಪೀಕ್ ಇದ್ರೊಳಗ ಫಾರ್ಮ್ ಒಳಗ ಹೆಂಗಿತ್ತಂದ್ರ ಮ್ಯಾಚ್ IPL ಹೆಂಗಿತ್ತಂದ್ರ ಎಲ್ಲಾ ಟೀಮ್ದವ್ರು ಎಲ್ಲಾ ತರ ಗೆದ್ದ ಫೈನಲ್ CSK ಜೊತೆ ಆಡಕ್ ಫೈನಲ್ ಬಿಡ್ತಿದ್ರು. ಫೈನಲ್ ಆಡಕ್ CSK ಜೊತೆ ಆಡಕ್ ಬರ್ತಿದ್ರು ಫೈನಲ್ಕ. ಈಗ ಹೆಂಗೈತೆ ಅಂದ್ರ 3 ಪಾಯಿಂಟ್ ಸಮ CSK ಜೊತೆ ಆಡಿದಂಗ ಆಗ್ಬೇಕು. 2 ಪಾಯಿಂಟ್ ತಗೋರಿ ಈಗೇನ್ ಪೂರಾ CSK ಮುಗ್ದೋಗ್ಬಿಟ್ಟ ಟೀಮ್. ಏನೂ ಇಲ್ಲ. ಲಾಸ್ಟ್ ಸೀಸನ್ ಲಾಸ್ಟ್ ಇದ್ರು 10 ಪಾಯಿಂಟ್ ಇದ್ರು. ಹೌದು. ಈ ಸೀಸನ್ 9ರಿಂದ 10 ನಂಬರ್ ಒಳಗೆ ಇರ್ತಾರ ಅವ್ರು, ಮ್ಯಾಲ ಬರಂಗಿಲ್ಲ ಅವ್ರು. ಹಿಂಗ ಅನ್ಸಾದತ್ ನಮಗೂ. ಯಾಕೋ ಸಂಜು ಸ್ಯಾಮ್ಸನ್ ಅದಾನು, ಎಲ್ಲಾರು ಅದಾರ ಅಂದ್ರು. ಕಾರ್ತಿಕ್ ಶರ್ಮಾ ಮತ್ತ ಪ್ರಶಾಂತ್ ವೀರ್. ಇಬ್ರು ಕೂಡಿಸಿ 24 crore ಕೊಟ್ಟಾರು. 28 ಇಲ್ಲ, ಇವ್ನು 14 ಕೋಟಿ 20 ಲಕ್ಷ, 14 ಕೋಟಿ 20 ಲಕ್ಷ ಇಬ್ಬರಿಗೂ ಕೂಡಿಸಿ 28 ಕೋಟಿ ರೂಪಾಯಿ ಕೊಟ್ಟಾರು. ಅದ್ರ ಪ್ರಕಾರ ಅವರು 2 ಮ್ಯಾಚ್ ಏನೂ ಆಗಲಿಲ್ಲ. ನೋಡೋಣ ಮುಂದೆ ಏನೋ ಟ್ಯಾಲೆಂಟ್ ಇರ್ಬೋದು, ಅದಕ್ಕೆ ಅಷ್ಟು ಕೊಟ್ಟು ತೊಗೊಂಡಾರ. ಈಗ ಸ್ಟಾರ್ಟ್ ಆಗೈತೆ. ಡಿಸೈಡ್ ಮಾಡಕ್ ಇದೇನ್ ಬರೀ 2 ಮ್ಯಾಚ್ ಆಗ್ಯಾವ, ಫುಲ್ ಸೀಸನ್ ಐತಿ. ಇನ್ನೂ 12 ಮ್ಯಾಚ್ ಬರ್ತಾವ ಅವ್ರಿಗೆ. ಇನ್ನೂ 12 ಮ್ಯಾಚ್ ಬರ್ತಾವ. ಯಾರ್ಯಾರು ಏನೇನು ಟ್ಯಾಲೆಂಟ್ ಇದೆಲ್ಲ ಗೊತ್ತಾಕತಿ. ನಾಳೆ ಬೆಂಗಳೂರು ಮ್ಯಾಚ್. ಚಿನ್ನಸ್ವಾಮಿ ಹೋಗೈತೆ ನಾಳೆ. ನನಗೆ ಟಾಸ್ ಬೆಂಗಳೂರವ್ರು ಗೆಲ್ಬೇಕು. ಗೆಲ್ಲಂದ್ರ ಬೆಂಗಳೂರವ್ರಿಗೆ ಟಫ್ ಆಗುತ್ತೆ. ಯಾಕಂದ್ರೆ ಇಲ್ಲ, ಚೇಂಜ್ ಮಾಡು ಟೀಮ್ ಅನುಕೂಲ ಐತೆ ಬೆಂಗಳೂರು ಪಿಚ್ ಒಳಗ.
ಅದೇ ಹೇಳ್ತೀನಿ, ಈಗ ಚೇಸಿಂಗ್ ಬಂತಂದ್ರೆ ಅವರು ಫಸ್ಟ್ ಸ್ಕೋರ್ ನೋಡ್ಕೊಂಡು ಅವರು ಒಂದು ಸ್ವಲ್ಪ ಟೈಮ್ ತಗೊಂಡು ಆಡ್ಬೋದಲ್ಲ. ಆಡ್ಬೋದೇನೋ. ನೀ ಈಗ ಚೆನ್ನೈ ಟಾಸ್ ಗೆದ್ದ ಅವರು ಫೀಲ್ಡಿಂಗ್ ತೊಗೊಂಡಾರ ಅಂತ ತಿಳ್ಕೊಂಡ್ರು ಮಿನಿಮಮ್ 250 ಬೇಕು RCB ಗೆಲ್ಲಬೇಕಂದ್ರೆ. 250 ಬೇಕು ನೋಡಿ. 250 ಆದ್ರೆ ಏನು ಅಡ್ಡಿಲ್ಲ. ಚೆನ್ನೈದವ್ರು ಅಷ್ಟಂತೂ ಹೊಡೆಯಂಗಿಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ 210, 20 ಆದ್ರೆ ತಿಳ್ಕೊನಿ, 210, 20 ಆದ್ರೂ ಚೇಸ್ ಮಾಡ್ತಾರೆ ಆರಾಮಾಗಿ ಚೆನ್ನೈ. ಯಾಕಂದ್ರೆ ನಿನ್ನಿದ ಆಯುಷ್ ಮಾತಿರ ಫಾರ್ಮ್ ಅದು ನೋಡಿದ್ರೆ ನಾಳೆ ನನ್ನ ಪ್ರೊಡಿಕ್ಷನ್ ಏನೈತಿ RCB. ನಂದು RCB ನಾಳೆ. RCB ಯಾವ್ದಿದ್ರು ನಮ್ದು RCB-ನ. RCB ಅಂತ ಬಿಟ್ಟು ಕೊಡಂಗಿಲ್ಲ. ಅದು ಫುಲ್ ರೆಡ್ ಹಾಟ್ ಫಾರ್ಮ್ನಾಗ ಐತಿ ಈಗ RCB-ನ. ನಾಳೆ ಗೆದ್ದು ಏನೈತಿ ಟೇಬಲ್ ಟಾಪರ್ ಆಗ್ಬೇಕಲ್ಲ. ನೆಟ್ 100 ಚಲೋ ಹತ್ರ ಟೇಬಲ್ ಟಾಪ್ ಹಾಕಾರ. ನಮಗ RCB ಜೊತೆ ಭಾಳ ತಿಂಡಿ ಮ್ಯಾಚ್ ಅಂದ್ರೆ ಈ ಸತಿ ನೋಡಿದ್ರ ಮುಂಬೈ, RR, ಪಂಜಾಬ್ ತಿಂಡಿ ಇವು ಮೂರು ಮ್ಯಾಚ್ ತಿಂಡಿ ಮೇಲೆ ಆಗ್ತದೆ. ಲಾಸ್ಟ್ ಟೈಮ್ ಪಂಜಾಬ್ ಮ್ಯಾಚ್ ಲಾಸ್ಟ್ ಟೈಮ್ ಒಂದು ಸೋತ ನೆಕ್ಸ್ಟ್ 2 ದಿವಸನಾಗ ಹೊಳೆ ಅಲ್ಲೇ ಹೋಗ್ಯದ್ರ. ಅದನ್ನ ಹೇಳ್ತೀನಿ, ಹಂಗೆ ಈ ಸತಿ ಆಗತ್ತೆ. ನಾಳೆ RCB ಗೆಲ್ತೈತಿ. ಹಾಟ್ ಫೇವರೇಟ್ ಅದೈತಿ. ಯಾಕಂದ್ರೆ ನಮ್ಮ ಕಡೆ ಬ್ಯಾಟ್ಸ್ಮನ್ಗಳು ಅಷ್ಟು ಸ್ಟ್ರಾಂಗ್ ಅದಾರ, ಮತ್ತು ಬೆಂಚ್ ಸ್ಟ್ರೆಂತ್ ಅಷ್ಟು ಸ್ಟ್ರಾಂಗ್ ಐತಿ. ಜಾಕೋಬ್ ಬೆಥೆಲ್, ಈ ಕಡೆ ಹೆಜಲ್ವುಡ್ ಕೂತಾನ, ಮತ್ತೆ ನೋವಾನ್ ತುಷಾರ ಬರಾಕ್ ಓಡಾಡತಾನ. ಅವ್ನಿಗಿನ್ನ ಕೊಟ್ಟಿಲ್ಲ. ಹೌದು, ಅವನೇನೋ ಪ್ರಾಬ್ಲಮ್ ಆಗೈತೆ, ಏನೋ ಇಶ್ಯೂ ಆಗೈತೆ ಅವಂದು. ಅವ NOC ಕೊಟ್ಟಿಲ್ಲ ಅವ್ರು ಶ್ರೀಲಂಕಾದವ್ರು. ನಾವಾಗ NOC ಕೊಟ್ರೆ ಅವನು ಬರ್ತಾನ. ಬಟ್ ನಮ್ದಂತೂ ಫಾರಿನ್ ಪ್ಲೇಯರ್ ಅಂತೂ ಫುಲ್ ಫಿಕ್ಸ್ ಅದಾರ. ಈಗ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಪಾಪ ವೆಂಕಟೇಶ್ ಅಯ್ಯರ್ ಏನೈತಿ ಕುಂಚೆ ಬಿಡ್ತಾರ ಅವ್ನಂಗೆ. ಈಗ ಬೇರೆ ಆಪ್ಷನ್ ಇಲ್ಲ, ಯಾರಿಗೂ ಪ್ಲೇಯರ್ ತೆಗೆದ ಅವ್ನು ಹಾಕೋಂಗ ಇಲ್ಲ ಯಾರು. ಅಡಿಕಲ್ ಅಂತೂ ತೆಗಿಯಾಕ ಬರಂಗಿಲ್ಲ. ಯಾಕಂದ್ರೆ ಫಾಸ್ಟ್ ರಣಜಿ ಮತ್ತು ಇದನ್ನ ನೋಡಿದ್ರೆ ಫುಲ್ ಹಾರ್ಟ್ ಬರ್ನ್ ಅದ ಅಡಿಕಲ್. ಇಲ್ಲ ಈಗ ಇದ್ದು ಸದ್ಯಕ್ಕೆ ಕಾಂಬಿನೇಷನ್ ಕರೆಕ್ಟ್ ಐತಿ. ಈಗ ಯಾರಿಗೂ ಇಂಜುರಿ ಆಗಬಾರ್ದು. ಆದ್ರೆ ಏನೈತಿ ನೆಕ್ಸ್ಟ್ ಏನಕ್ಕೆ ಚೇಂಜ್ ಮಾಡತ್ತಾರ. ಇಂಜುರಿ ಆದ್ರೂ ಬ್ಯಾಕಪ್ ಸ್ಟ್ರಾಂಗ್ ಐತೆ, ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಮೊದ್ಲಿನ ಗತಿ ಇಲ್ಲ. ಹೋದ್ರೆ ಹೆಂಗ ಯಾರು ಆಡ್ತಾರೋ ಏನ್ ಮಾಡ್ತಾರ ಅಂತ ಬ್ಯಾಕಪ್ ಮನಗಂಡ ಇಟ್ಕೊಂಡ್ರಿ ಸತಿ. ಭಾರಿ ಆಯ್ತು ನಾ ಬೆಂಗಳೂರಿಗೆ ಮೆಚ್ಬೇಕು. ಮತ್ತ ನಾಳೆ ಮ್ಯಾಚ್ ತಗೊಂಡ್ರು ನಾಳೆ ಸಿಗೋನು. ಮತ್ತೆ ನಾಳೆ RCB ಮ್ಯಾಚ್ ಮುಗಿದ್ಮೇಲೆ ಬರ್ತೀವಿ. ಮತ್ತೆ ನಾಳೆ RCB ಮತ್ತು CSK ಮ್ಯಾಚ್ ಜೊತೆ ಬರ್ತೀವಿ. ನೀವು ಯಾರ್ಯಾರು ವಿಡಿಯೋ ನೋಡ್ತೀರಿ ಒಂದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ಏನೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಸ್ಕ್ರೋಲ್ ಮಾಡಿ ಬಿಡಾಕ್ ಹೋಗ್ಬೇಡ್ರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ. ನೀವು ನಮ್ ಸಪೋರ್ಟ್ ಮಾಡ್ಕೋತೀರಿ ಅಂದ್ರೆ ನಮ್ಮ ಚಾನಲ್ ಏನೈತಿ ಗ್ರೋ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ